ಹಲೋ ಸ್ನೇಹಿತರೆ, ನಾವು ಈ ದಿನ CSS ಅಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಬಾರ್ಡರ್ ರೇಡಿಯಸ್ ಅಂತೇಳಿ. ಈ ಬಾರ್ಡರ್ ರೇಡಿಯಸ್ ಅಂತಂದ್ರೆ ಏನಂತ ಹೇಳೋದಾದ್ರೆ, ಇಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಕಾಣ್ತಿದೆಯಲ್ಲ, ಈ ಬಾಕ್ಸ್ ಅಲ್ಲಿ 4 ಕಾರ್ನರ್ ಇದೆಯಲ್ಲ, ಆ 4 ಕಾರ್ನರ್ ಅನ್ನೋದು ಎಡ್ಜಸ್ ಅಲ್ಲಿ ಶಾರ್ಪ್ ಆಗಿದೆ. ಈ ಶಾರ್ಪ್ ಆಗಿರೋ ಎಡ್ಜಸ್ ನಾವು ಸ್ಮೂತ್ ಮಾಡಬೇಕು ಅಥವಾ ಕರ್ವ್ ಆಗಿ ಮಾಡಬೇಕು ಅಂತಂದ್ರೆ ನಾವು ಈ ಬಾರ್ಡರ್ ಪ್ರಾಪರ್ಟೀಸ್ ನ ಯೂಸ್ ಮಾಡಬೇಕಾಗುತ್ತೆ. ನಾವು ಈ ಬಾರ್ಡರ್ ರೇಡಿಯಸ್ ಪ್ರಾಪರ್ಟೀಸ್ ಏನೇನೆಲ್ಲ ಇದೆ ಅಂತ ನೋಡೋದಾದ್ರೆ, ಇದರಲ್ಲಿ 4 ಪ್ರಾಪರ್ಟೀಸ್ ಇದ್ದು, ಫಸ್ಟ್ ಒನ್ ಬಾರ್ಡರ್ ಟಾಪ್ ಲೆಫ್ಟ್ ರೇಡಿಯಸ್ ಅಂತೇಳಿ. ಅಂದ್ರೆ ಈ ಬಾರ್ಡರ್ ಟಾಪ್ ಅಲ್ಲಿ ಲೆಫ್ಟ್ ಸೈಡ್ ಏನು ಎಡ್ಜ್ ಇದೆಯಲ್ಲ, ಅದು ನಮ್ಗೆ ಸ್ಮೂತ್ ಆಗ್ಬೇಕು ಅಥವಾ ಕರ್ವ್ ಆಗ್ಬೇಕಂದ್ರೆ ಈ ಫಸ್ಟ್ ಒನ್ ಬಾರ್ಡರ್ ಟಾಪ್ ಲೆಫ್ಟ್ ರೇಡಿಯಸ್ ನ ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಬಾರ್ಡರ್ ಟಾಪ್ ರೈಟ್ ರೇಡಿಯಸ್ ಅಂತಿದೆ, ಹಾಗೆ ಬಾಟಮ್ ರೈಟ್ ರೇಡಿಯಸ್ ಅಂತಿದೆ, ಹಾಗೆ ಬಾಟಮ್ ಲೆಫ್ಟ್ ರೇಡಿಯಸ್ ಅಂತಿದೆ. ಈ ರೀತಿ ನಾವು 4 ಕಾರ್ನರ್ ಕೂಡ ಇಂಡಿವಿಜುವಲ್ ಆಗಿ ರೇಡಿಯಸ್ ಕೊಡಬಹುದು, ಅಥವಾ ನಾವು ಶಾರ್ಟ್ ಕಟ್ ಆಗಿ ಬಾರ್ಡರ್ ರೇಡಿಯಸ್ ಅಂತೇಳಿ ಆ ವ್ಯಾಲ್ಯೂನ ಕೊಟ್ಟಿವಿ ಅಂತಂದ್ರೆ ಆ 4 ಕಾರ್ನರ್ ಗೆ ಕೂಡ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ಹಾಗೆ ಇನ್ನೊಂದು ರೀತಿ ಶಾರ್ಟ್ ಕಟ್ ನೋಡೋದಾದ್ರೆ, ಇಲ್ಲೊಂದು ಬಾರ್ಡರ್ ಕ್ರಿಯೇಟ್ ಆಗಿದೆಯಲ್ಲ, ಇಲ್ಲಿ 1 2 3 4 ಇದೆಯಲ್ಲ, ಟಾಪ್ ಲೆಫ್ಟ್ ರೈಟ್ ಹಾಗೆ ಬಾಟಮ್ ರೈಟ್ ಲೆಫ್ಟ್. ಈ ರೀತಿ ನಾವು ಸೀರಿಯಲ್ ವೈಸ್ ಕೂಡ ವ್ಯಾಲ್ಯೂನ ಕೊಡಬಹುದು. ಇಲ್ಲಿ ಬಾರ್ಡರ್ ರೇಡಿಯಸ್ ಅಂತ ಹಾಕಿದೀನಲ್ಲ, ಇಲ್ಲಿ 1 2 3 4 ಅಂತೇಳಿ ಡಿಸ್ಪ್ಲೇ ಮಾಡಿದ್ರಲ್ಲ, ಅದಕ್ಕೆ ತಕ್ಕ ಹಾಗೆ ಈ ಬಾರ್ಡರ್ ರೇಡಿಯಸ್ ಗೆ 4 ವ್ಯಾಲ್ಯೂನ ಕೊಡಬಹುದು. ಸರಿ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ ಅಂತೇಳಿ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣಂತೆ. ಫಸ್ಟ್ ನಾನು ಈ ಬೇಸಿಕ್ HTML ಟ್ಯಾಗ್ ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದರಲ್ಲಿ ನಾನು ಬಾಡಿ ಒಳಗಡೆ ಒಂದು ಹೆಡಿಂಗ್ ಹಾಕಿದ್ದೀನಿ, ಅದೇ ರೀತಿ ಒಂದು ಡಿವ್ ಟ್ಯಾಗ್ ನ ಹಾಕಿದ್ದೀನಿ. ಈ ಡಿವ್ ಟ್ಯಾಗ್ ಗೆ ನಾನು ಒಂದು ID ನ ಕೊಟ್ಟಿದ್ದೀನಿ, ಬಾಕ್ಸ್ ಅಂತೇಳಿ. ಹಾಗೆ ಈ ಫೈಲ್ ನ ನಾನು ಸೇವ್ ಮಾಡ್ತಿದ್ದೀನಿ ನೋಡ್ರಿ, ಬಾರ್ಡರ್ ರೇಡಿಯಸ್ .html ಅಂತೇಳಿ. ಈ ಫೋಲ್ಡರ್ ಅಲ್ಲಿ ಈ ಫೈಲ್ ನ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಹೆಡಿಂಗ್ ಇದೆ, ಅದೇ ರೀತಿ ಇಲ್ಲಿ ಡಿವ್ ಪ್ಯಾರಾಗ್ರಾಫ್ ಇದೆ. ಫಸ್ಟ್ ನಾನು ಈ ಡಿವ್ ನ ಸ್ಟೈಲಿಂಗ್ ನ ಮಾಡ್ತೀನಿ. ಇದಕ್ಕೆ ನಾವು ID ನ ಕೊಟ್ಟಿದೀವಲ್ಲ ಬಾಕ್ಸ್ ಅಂತೇಳಿ, ಇಲ್ಲಿ ಆಶ್ ಬಾಕ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಈ ಕರ್ಲಿ ಬ್ರಾಕೆಟ್ ಒಳಗಡೆ ಫಸ್ಟ್ ವಿಡ್ತ್ ನ ಕೊಡ್ತೀನಿ 300 ಪಿಕ್ಸೆಲ್ಸ್ ಅಂತೇಳಿ. ಅದೇ ರೀತಿ ಪ್ಯಾಡಿಂಗ್ ನ ಕೊಡ್ತೀನಿ 25 ಪಿಕ್ಸೆಲ್ಸ್ ಪ್ಯಾಡಿಂಗ್ ಇರ್ಬೇಕಂತೇಳಿ. ಹಾಗೆ ಒಂದು ಬಾರ್ಡರ್ ನ ಕ್ರಿಯೇಟ್ ಮಾಡ್ತೀನಿ, 2px ಸಾಲಿಡ್ ಬ್ಲಾಕ್ ಅನ್ನೋ ಬಾರ್ಡರ್ ಕ್ರಿಯೇಟ್ ಆಗ್ಬೇಕು ಅಂತೇಳಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಆ ಬಾಕ್ಸ್ 300 ಪಿಕ್ಸೆಲ್ಸ್ ಅಷ್ಟು ವಿಡ್ತ್ ಇದೆ, ಅದೇ ರೀತಿ ಇನ್ಸೈಡ್ ಪ್ಯಾಡಿಂಗ್ ಕೂಡ ಇದೆ. ನಾನು ಈ ಬಾಕ್ಸ್ ಗೆ ಇವಾಗ ಬಾರ್ಡರ್ ರೇಡಿಯಸ್ ಅನ್ನೋ ಪ್ರಾಪರ್ಟೀಸ್ ನ ಅಪ್ಲೈ ಮಾಡ್ತಿದ್ದೀನಿ ನೋಡ್ರಿ. ಇಲ್ಲಿ ಬಾರ್ಡರ್ ಟಾಪ್ ಲೆಫ್ಟ್ ರೇಡಿಯಸ್ 10px ಅಂತ ಹೇಳಿ ಕೊಟ್ಟಿರ್ತೀನಿ. ಅಂದ್ರೆ ಟಾಪ್ ಬಾರ್ಡರ್ ಏನಿದೆಯಲ್ಲ, ಅದು ಲೆಫ್ಟ್ ಸೈಡ್ ರೇಡಿಯಸ್ ಕ್ರಿಯೇಟ್ ಆಗಬೇಕು 10px ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ಸೇವ್ ಮಾಡಿ ಈ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಟಾಪ್ ಲೆಫ್ಟ್ ಸೈಡ್ ಏನಿದೆಯಲ್ಲ, ಆ ಎಡ್ಜ್ ಅನ್ನೋದು ಕರ್ವ್ ಆಗಿ ಬಂದಿದೆ. ಅಂದ್ರೆ ಅದನ್ನ ಬಿಟ್ಟು ಆ 3 ಸೈಡ್ ಎಡ್ಜ್ ಅನ್ನೋದು ಶಾರ್ಪ್ ಆಗಿದ್ರೆ ಈ ಸೈಡ್ ಮಾತ್ರ ಆ ಎಡ್ಜ್ ಕರ್ವ್ ಆಗಿ ಬಂದಿದೆ. ಅಂದ್ರೆ 10px ಅಷ್ಟು ಅದನ್ನ ರೇಡಿಯಸ್ ನ ನಾವು ಕೊಟ್ಟಿದ್ದೀನಿ. ಅದೇ ನಾನು ರೇಡಿಯಸ್ ನ 40px ಅಂತ ಹೇಳಿ ಮಾಡಿದ್ರೆ ಈ ಫೈಲ್ ನ ಸೇವ್ ಮಾಡಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆ ರೇಡಿಯಸ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಇಲ್ಲಿ 40px ಅಂತ ಹೇಳಿ ಕೊಟ್ಟಿದ್ವಲ್ಲ, ಆ ಬಾರ್ಡರ್ ರೇಡಿಯಸ್ 40px ಅಷ್ಟು ಇನ್ಕ್ರೀಸ್ ಆಗಿದೆ. ಅದೇ ರೀತಿ ನಾನು ಬಾರ್ಡರ್ ಟಾಪ್ ರೈಟ್ ರೇಡಿಯಸ್ ಅಂತ ಹೇಳಿ ಕೊಡ್ತಿದ್ದೀನಿ ನೋಡ್ರಿ, 40px ಅಂತೇಳಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ರೈಟ್ ಸೈಡ್ ಕೂಡ 40px ಅಷ್ಟು ರೇಡಿಯಸ್ ಕ್ರಿಯೇಟ್ ಆಗಿದೆ. ಅದನ್ನ ನಾನು ಇಲ್ಲಿ 60px ಮಾಡಿದ್ರೆ ಇಲ್ಲಿ ಇನ್ನೂ ಸ್ವಲ್ಪ ರೇಡಿಯಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಹಾಗೆ ನಾನು ಈ ರೇಡಿಯಸ್ ಅನ್ನೋದು ಬಾಟಮ್ ರೈಟ್ ಸೈಡ್ ಕೊಡ್ತಿದ್ದೀನಿ ನೋಡ್ರಿ, 60px ಅಂತೇಳಿ. ಇಲ್ಲಿ ನೋಡ್ತಿರ್ಬೋದು ನೀವು, ಬಾಟಮ್ ರೈಟ್ ಸೈಡ್ ಅಲ್ಲಿ ರೇಡಿಯಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನಾನು ಈ ಲೆಫ್ಟ್ ಸೈಡ್ ರೇಡಿಯಸ್ ಕೂಡ ಕೊಡ್ತೀನಿ. ಹಾಗೆ ಈ ಪೇಜ್ ಅಲ್ಲಿ ನೋಡ್ತಿರ್ಬೋದು ನೀವು, ಬಾಟಮ್ ರೈಟ್ ಸೈಡ್ ಕೂಡ ಕ್ರಿಯೇಟ್ ಆಗಿದೆ. ಅಂದ್ರೆ ಈ 4 ಕಾರ್ನರ್ ನಾನು ಡಿಫ್ರೆಂಟ್ ರೇಡಿಯಸ್ ನ ಕೊಟ್ಟಿದ್ದೀನಿ. ಹಾಗೆ ಈ ಬಾರ್ಡರ್ ರೇಡಿಯಸ್ ನ ಶಾರ್ಟ್ ಕಟ್ ಆಗಿ ಬರೀಬೇಕಂದ್ರೆ ನಾನು ಇದಿಷ್ಟನ್ನ ಡಿಲೀಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಬಾರ್ಡರ್ ರೇಡಿಯಸ್ 40px ಅಂತ ಹೇಳಿ ಕೊಡ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಈ ಬ್ರೌಸರ್ ನ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, 4 ಕಾರ್ನರ್ ಅಲ್ಲಿ 40px ಅಷ್ಟು ರೇಡಿಯಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಈ ರೀತಿ ನಾವು ಶಾರ್ಟ್ ಕಟ್ ಆಗಿ ಅಟ್ ಎ ಟೈಮ್ 4 ಕಾರ್ನರ್ ಅಲ್ಲೂ ಕೂಡ ರೇಡಿಯಸ್ ನ ನಾವು ಕೊಡಬಹುದು. ಅದೇ ರೀತಿ ನಾವು ಶಾರ್ಟ್ ಕಟ್ ಆಗಿ ಸಪರೇಟ್ ಕಾರ್ನರ್ ಅಲ್ಲಿ ರೇಡಿಯಸ್ ನ ಕೊಡ್ಬೇಕಂತಂದ್ರೆ ಇಲ್ಲಿ ಬಾರ್ಡರ್ ರೇಡಿಯಸ್ ಅಂತಿದೆಯಲ್ಲ, ಇಲ್ಲಿ ಫಸ್ಟ್ ಒನ್ 40px ಅನ್ನೋದು ಟಾಪ್ ಲೆಫ್ಟ್ ಸೈಡ್ ತಗೊಳುತ್ತೆ. ಹಾಗೆ 50px ಅಂತ ಹೇಳಿ ಕೊಡ್ತೀನಿ, ಇದು ಟಾಪ್ ರೈಟ್ ಸೈಡ್ ತಗೊಳುತ್ತೆ. ಇಲ್ಲಿ 20px ಅಂತ ಹೇಳಿ ಕೊಡ್ತೀನಿ, ಥರ್ಡ್ ಒನ್, ಇದು ಬಾಟಮ್ ರೈಟ್ ಸೈಡ್ ತಗೊಳುತ್ತೆ. ಹಾಗೆ ಈ 50 ಪಿಕ್ಸೆಲ್ಸ್ ಅನ್ನೋದು ಬಾಟಮ್ ಲೆಫ್ಟ್ ಸೈಡ್ ತಗೊಳುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಬ್ರೌಸರ್ ಅಲ್ಲಿ ಈ ಬಾಕ್ಸ್ ಗೆ ಡಿಫ್ರೆಂಟ್ ರೇಡಿಯಸ್ ಇದೆ. ನಾವು ಈ ರೀತಿ ಶಾರ್ಟ್ ಕಟ್ ಆಗಿ ಈ ಬಾರ್ಡರ್ ಗೆ 4 ಕಾರ್ನರ್ ಅಲ್ಲಿ ರೇಡಿಯಸ್ ನ ಕೊಡಬಹುದು. ಅದೇ ರೀತಿ ನಾನು ಈ 50px ನ 150px ಅಂತ ಹೇಳಿ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಬಾಟಮ್ ರೈಟ್ ಸೈಡ್ ಅಲ್ಲಿ ರೇಡಿಯಸ್ ಏನಿದೆಯಲ್ಲ ಅದು ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಹಾಗೆ ಇನ್ನೂ ಶಾರ್ಟ್ ಕಟ್ ಆಗಿ ಬರೀಬೇಕಂತಂದ್ರೆ ಇಲ್ಲಿ ನಾನು 2 ನ ಡಿಲೀಟ್ ಮಾಡ್ತೀನಿ ನೋಡ್ರಿ. ಇವೆರಡನ್ನ ಡಿಲೀಟ್ ಮಾಡಿದ್ರೆ ಇಲ್ಲಿ 10px 50px ಅಂತ ಹೇಳಿ ಕೊಟ್ಟಿದ್ದೇನಲ್ಲ, ಈ 10px ಅನ್ನೋದು ಟಾಪ್ ಲೆಫ್ಟ್ ಅಲ್ಲಿ ತಗೊಳುತ್ತೆ, ಹಾಗೆ ಬಾಟಮ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ತಗೊಳುತ್ತೆ. ಅದೇ ರೀತಿ ಇಲ್ಲಿ 50px ಅಂತ ಇದೆಯಲ್ಲ, ಇದು ಟಾಪ್ ರೈಟ್ ಅಲ್ಲಿ ತಗೊಳುತ್ತೆ, ಹಾಗೆ ಇದು ಬಾಟಮ್ ರೈಟ್ ಅಲ್ಲಿ ತಗೊಳುತ್ತೆ. ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು
ನೀವು ಆ ರೀತಿಯಾಗಿ ಆ ಬಾರ್ಡರ್ ರೇಡಿಯಸ್ ಅನ್ನೋದು ಅಪ್ಲೈ ಆಗಿದೆ. ಅದೇ ರೀತಿ ನಾವು 10px ಅಂತ ಹೇಳಿ ಕೊಟ್ಟಿವಿ ಅಂತಂದ್ರೆ ಆ 4 ಕಾರ್ನರ್ಗೂ 10px ಅಷ್ಟು ರೇಡಿಯಸ್ ಮಾತ್ರ ಅಪ್ಲೈ ಆಗುತ್ತೆ. ಹಾಗೆ ನಾವು ಈ ಬಾರ್ಡರ್ ರೇಡಿಯಸ್ ನ ಪರ್ಸೆಂಟೇಜ್ ಅಲ್ಲಿ ಕೂಡ ಕೊಡಬಹುದು. ಇದು ಯಾವ ರೀತಿ ಅಂತಂದ್ರೆ ನಾನು ಇಲ್ಲಿ ಇನ್ನೊಂದು ಡಿವ್ ನ ಕ್ರಿಯೇಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಡಿವ್ ನ ಕ್ರಿಯೇಟ್ ಮಾಡಿ ಹಾಗೆ ಒಂದ್ ಸ್ವಲ್ಪ ಟೆಕ್ಸ್ಟ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತೀನಿ. ಇದಕ್ಕೆ ID box 1 ಅಂತ ಹೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಬಾಕ್ಸ್ ಸ್ಟೈಲ್ ಏನಿದೆಯಲ್ಲ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಇದಕ್ಕೆ ಬಾಕ್ಸ್ 1 ಅಂತ ಹೇಳಿ ಕೊಡ್ತೀನಿ. ಇದ್ರೊಳಗಡೆ ವಿಡ್ತ್ ಏನಿದೆಯಲ್ಲ ಇದನ್ನ ನಾನು 150px ಅಂತ ಹೇಳಿ ಮಾಡ್ತೀನಿ. ಹಾಗೆ ಹೈಟ್ ಅನ್ನ ಕೊಡ್ತೀನಿ 150px ಅಂತ ಹೇಳಿ. ಈ ಪ್ಯಾಡಿಂಗ್ ನ ನಾನು ರಿಮೂವ್ ಮಾಡ್ತಿದ್ದೀನಿ. ಹಾಗೆ ಈ ಬಾರ್ಡರ್ ಕಲರ್ ನಾನು ಬ್ಲೂ ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಬಾರ್ಡರ್ ರೇಡಿಯಸ್ ಏನಿದೆಯಲ್ಲ ಅದನ್ನ ನಾನು 50% ಅಂತ ಹೇಳಿ ಮಾಡಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡ್ಕೊಂಡು ಈ ಬ್ರೌಸರ್ ಅಲ್ಲಿ ನೋಡ್ತಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಸೆಕೆಂಡ್ ಒನ್ ಡಿವ್ ಏನಿದೆಯಲ್ಲ ಅದು ಆ ಬಾರ್ಡರ್ ಅನ್ನೋದು ಸರ್ಕಲ್ ಆಗ್ಬಿಟ್ಟಿದೆ. ಈ ರೀತಿ ನಾವು 50% ಮಾಡೋದ್ರಿಂದ ಆ ಬಾರ್ಡರ್ ಅನ್ನೋದು ಸರ್ಕಲ್ ಆಗ್ಬಿಡುತ್ತೆ. ಆದ್ರೆ ಅದಕ್ಕೆ ನಾವು ವಿಡ್ತ್ ಹಾಗೆ ಹೈಟ್ ಅನ್ನೋದನ್ನ ಈಕ್ವಲ್ ಆಗಿ ಕೊಟ್ಟಿರ್ಬೇಕು. ಈ ರೀತಿ ನಾವು ಬಾರ್ಡರ್ ರೇಡಿಯಸ್ ನ ಯೂಸ್ ಮಾಡ್ಕೊಂಡು ಸರ್ಕಲ್ ನ ಕೂಡ ಕ್ರಿಯೇಟ್ ಮಾಡಬಹುದು. ಅದೇ ರೀತಿ ನಾನು ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ನ ಕೊಡ್ತಿದ್ದೆ ನೋಡ್ರಿ, ರೆಡ್ ಅಂತೇಳಿ. ಇಲ್ಲಿ ನೋಡ್ತಿರ್ಬೋದು ನೀವು ಈ ಸರ್ಕಲ್ ಕ್ರಿಯೇಟ್ ಆಗಿದೆಯಲ್ಲ ಇದ್ರ ಒಳಗಡೆ ಬ್ಯಾಕ್ ಗ್ರೌಂಡ್ ರೆಡ್ ಆಗಿ ಕಾಣ್ತಿದೆ. ಈ ರೀತಿ ನಾವು ಬಾರ್ಡರ್ ರೇಡಿಯಸ್ ನ ಕ್ರಿಯೇಟ್ ಮಾಡಬಹುದು. ಸರಿ ಸ್ನೇಹಿತರೆ, ಈ ಬಾರ್ಡರ್ ರೇಡಿಯಸ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.